ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾನಲ್ಗೆ ಸ್ವಾಗತ. ಕರ್ನಾಟಕ TET ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಿರಲ್ಲ. ಫಲಿತಾಂಶ ಈಗ ಆಲ್ರೆಡಿ ಪ್ರಕಟವಾಗಿದೆ. ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಕೂಡ ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ವಿ, ಅದ್ರ ಮೂಲಕ ಏನು ಮಾಡಿ ನೀವು ಡೌನ್ಲೋಡ್ ಮಾಡಿಬಿಟ್ಟು ಚೆಕ್ ಮಾಡ್ತಾ ಬನ್ನಿ. ಚೆಕ್ ಮಾಡೋದು ಗೊತ್ತಿಲ್ಲ ಅಂದರೆ ಬೆಳಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ವಿ. ಅದ್ರ ಮೂಲಕ ಯಾವ ರೀತಿ ಚೆಕ್ ಮಾಡೋದು ಅಂತಲೂ ಕೂಡ ನೋಡ್ತಾ ಬನ್ನಿ. ಎದಕ್ಕಿಂತ ಮುಂಚಿತವಾಗಿ ಒಟ್ಟಾರೆ ಎಷ್ಟು ಜನ ಎಲಿಜಿಬಲ್ ಆಗಿದ್ರೆ ಪೇಪರ್ ಫಸ್ಟಲ್ಲಿ ನೋಡ್ತಾ ಬನ್ನಿ. ವಿವರವಾಗಿ ಇಲ್ಲಿ ಮಾಹಿತಿ ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲೇದಾಗಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಕೇಳಿಲ್ಲಿ 85,042 ಅಂತಕ್ಕಂಥದ್ದು ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಪರೀಕ್ಷೆಗೆ ಹಾಜರಾದವರ ಸಂಖ್ಯೆ 79,395 ಅಂತೇಳಿ. ನೆಕ್ಸ್ಟ್ ಮುಂದುವರೆದು ಗೈರು ಹಾಜರಾದವರ ಸಂಖ್ಯೆ ನೋಡ್ತಾ ಬನ್ನಿ. ಇಲ್ಲಿ 5,647 ಅಂತಕ್ಕಂಥದ್ದು ಇಷ್ಟು ಜನ ಅಟೆಂಡ್ ಆಗಿಲ್ಲ ಎಕ್ಸಾಮಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ಗಮನಿಸ್ತಾ ಬನ್ನಿ. 60% ಹೆಚ್ಚು ಅಂಕ ಪಡೆದವರ ಸಂಖ್ಯೆ ಅಂತ ಕೇಳಿದ್ದಾರೆ. 60% ಅಂದ್ರೆ ಗಮನಿಸ್ರಿ, ಇಲ್ಲಿ OBC ಯಾರು ಬರ್ತಿದ್ದಾರಲ್ಲ ಅವರೆಲ್ಲ ಜನರಲ್ ಕ್ಯಾಟಗರಿ ಬರ್ತಕ್ಕಂಥವ್ರು 60% ಹೆಚ್ಚು ಅಂಕ ಪಡಿಬೇಕು. ನಿಮ್ಗೆ ಕಟ್ ಆಫ್ ಬಗ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ಇಲ್ಲಿ. ಅಂದ್ರೆ ಅಂಥವ್ರು ಅಂದ್ರೆ OBC ಅಂದ್ರೆ ಜನರಲ್ ಕ್ಯಾಟಗರಿ ಅಂದ್ರೆ 90% ಹೆಚ್ಚು ಅಂಕ ಪಡೆದವ್ರು ಎಷ್ಟು ಜನ ಅದಾರ ಅಂದ್ರೆ ಇಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದವರು 22,741 ಅಂತಕ್ಕಂತೇಳಿ OBC ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಅಥವಾ GM ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಆಗಿರುವಂಥದ್ದು. ಅದೇ ರೀತಿ ಮುಂದುವರೆದು ಗಮನಿಸ್ತಾ ಬನ್ನಿ. 55% ಹೆಚ್ಚು 60% ಕಡಿಮೆ ಫಸ್ಟ್ ಪೇಪರಲ್ಲಿ ಎಲಿಜಿಬಲ್ ಆದವರ ಸಂಖ್ಯೆ ಕೇಳಿದಾರಲ್ಲ. ಇಲ್ಲಿ 6,636 ಅಂತಕ್ಕಂತೇಳಿ. ಒಟ್ಟಾರೆ ಇಲ್ಲಿ ಫಸ್ಟ್ ಪೇಪರಲ್ಲಿ ಕ್ವಾಲಿಫೈ ಆದವರ ಸಂಖ್ಯೆ ನೋಡ್ತಾ ಬನ್ನಿ. 29,377 ಅಂತಕ್ಕಂಥದ್ದು ಫಸ್ಟ್ ಪೇಪರ್ಲಿ. ಇದು 2024ಕ್ಕೆ ಗಮನಿಸಿದರೆ ಹೆಚ್ಚು ಸಂಖ್ಯೆ ಎಲಿಜಿಬಲ್ ಕ್ವಾಲಿಫೈ ಕೂಡ ಆಗಿದ್ದಾರೆ. ನೆಕ್ಸ್ಟ್ ಮುಂದುವರೆದು ಪೇಪರ್ 1 ಆಯ್ತು ಈಗ. ಹಾಗಾದರೆ ಪೇಪರ್ 2 ಅನ್ನು ಕೂಡ ಗಮನಿಸ್ತಾ ಹೋಗೋಣ ನಾವಿಲ್ಲಿ. ಪತ್ರಿಕೆ 2ರಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಗಮನಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅರ್ಜಿ ಸಂಖ್ಯೆ ಅಂದರೆ 2,50,189 ಅಂತಕ್ಕಂಥೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಅದೇ ರೀತಿ ಪರೀಕ್ಷೆಗೆ ಹಾಜರಾದವರ ಸಂಖ್ಯೆ 2,37,163. ಇಲ್ಲಿ ಗೈರು ಹಾಜರಾದವರು ಕೇವಲ 13,000. ಉಳಿದವರೆಲ್ಲ ಎಕ್ಸಾಮನ್ನು ಅಟೆಂಡ್ ಮಾಡಿರ್ತಾರೆ. ಆದರೆ 60%ಕ್ಕಿಂತ ಹೆಚ್ಚು ಅಂಕ ಪಡೆದವರು 60%ಕ್ಕಿಂತ ಹೆಚ್ಚು ಅಂದರೆ ಇಲ್ಲಿ ನಿಮಗೆ ಆಲ್ರೆಡಿ ಹೇಳಿದಾಗೆ 90+ ಯಾರು ಮಾಡಿರ್ತಾರೆ ನೋಡಿ ಅವರೆಲ್ಲ 60%ಕ್ಕಿಂತ ಹೆಚ್ಚು ಅಂಕ ಪಡೆದಿರ್ತಾರೆ. ಇಲ್ಲಿ ಇದು ಅಂದರೆ OBC ಮತ್ತು ಜನರಲ್ ಕ್ಯಾಟಗರಿಗೆ ಸಂಬಂಧಿಸಿದಾದ್ರೆ 55ಕ್ಕಿಂತ ಹೆಚ್ಚು 60, 60ಕ್ಕಿಂತ ಕಡಿಮೆ ಮಾಡಿದವರು ಎಷ್ಟು ಸಂಖ್ಯೆ ಅಂದರೆ ಇಲ್ಲಿ ಗಮನಿಸಿ, ಇಲ್ಲಿ 14,880 ಅಂತೇಳಿ. ಒಟ್ಟಾರೆ ಪೇಪರ್ 2 ಅಲ್ಲಿ ಕ್ವಾಲಿಫೈ ಆದವರ ಸಂಖ್ಯೆ ಗಮನಿಸಿ. ಇಲ್ಲಿ ಒಟ್ಟಾರೆ 40,600 ನೋಡಿಲ್ಲಿ 40,642 ಅಂತಕ್ಕಂತೇಳಿ ಇಲ್ಲಿ ಏನಾಗ್ತದೆ, ಇಲ್ಲಿ ಕ್ವಾಲಿಫೈ ಪೇಪರ್ 2 ಅಲ್ಲಿ ಆಗಿರ್ತಾರೆ. ಇಷ್ಟು ಡಾಟಾ ಕೂಡ ನಿಮಗೆ ಗೊತ್ತಿರುವಂಥದ್ದು. ಮುಂದುವರೆದು ಅರ್ಹತೆ ಪಡೆದವ್ರು ನೋಡಿಲ್ಲಿ ಟೋಟಲ್ ಆಗಿ ಇಲ್ಲಿ ಸಮಾಜ ವಿಜ್ಞಾನ ಬೇರೆ ಕೊಟ್ಟಿದ್ದಾರೆ, ಅದೇ ರೀತಿ ಇಲ್ಲಿ ಗಣಿತ ವಿಜ್ಞಾನ ಕೂಡ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ 27,364 ಅಂತಕ್ಕಂತೇಳಿ ಇಲ್ಲಿ ಯಾರು ಇಲ್ಲಿ ಗಣಿತ ವಿಜ್ಞಾನದಲ್ಲಿ ಅರ್ಹತೆ ಪಡೆದಿರ್ತಾರೆ. 40,642 ಅಂತಕ್ಕಂತೇಳಿ ಸೋಷಿಯಲ್ ಸೈನ್ಸಲ್ಲಿ ಏನು ಮಾಡಿರ್ತಾರೆ ಅರ್ಹತೆಯನ್ನು ಪಡಿತಾ ಬಂದಿದ್ದಾರೆ. ಒಟ್ಟಾರೆ ಇದು ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೀನಿ. ಇಲ್ಲಿ ಒಟ್ಟಾರೆ ಸಮಾಜ ವಿಜ್ಞಾನದಲ್ಲಿ ಬೇರೆ ಇದು, ಅದೇ ರೀತಿ ಗಣಿತ ವಿಜ್ಞಾನದಲ್ಲಿ ಬೇರೆ. ಟೋಟಲ್ ಆಗಿ 68,000 ಹೆಚ್ಚು ಕಡಿಮೆ ಏನು ಮಾಡಿದ್ದಾರೆ ಈ ಸಲ ಕ್ವಾಲಿಫೈ ಪಡೆದಿದ್ದಾರೆ. ಎಷ್ಟರಲ್ಲಿ ಇದು 2,50,000. ಇನ್ನೂ ಅರ್ಧಕ್ಕರ್ಧ ಸಂಖ್ಯೆ ಏನಾಗಿಲ್ಲ, TET ಕೂಡ ಕ್ವಾಲಿಫೈ ಆಗಿಲ್ಲ. ಆದರೆ ನಿಮಗೂ ಕೂಡ ಇಲ್ಲಿ ಕಾಂಪಿಟೇಷನ್ ಹೆಚ್ಚಾಗ್ತಾ ಬರ್ತದೆ. ಇನ್ನೇನು ಸದ್ಯದಲ್ಲೇ GPT ಮತ್ತು HSTR ನೋಟಿಫಿಕೇಶನ್, ಅದೇ ರೀತಿ PST ಕೂಡ ನೋಟಿಫಿಕೇಶನ್ ಆಗ್ತವೆ. ಅಧ್ಯಯನ ಮುಂದುವರಿಸಿ ಅಂತ ಹೇಳ್ತಾ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರಲ್ಲ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಯಾರೆಲ್ಲ ಸೆಲೆಕ್ಷನ್ ಆಗಿಲ್ವೋ ಮುಂದಿನ ಪ್ರಯತ್ನದಲ್ಲಿ ಕೂಡ ನೀವು ಕೂಡ ಕ್ವಾಲಿಫೈ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗುತ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು, ನಮಸ್ಕಾರ.